ಈ ಸರ್ಕಾರಗಳು ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಏನು ರೈತರಿಗೆ ವಂಚನೆ ಮಾಡೋದು, ದರ ಕೊಡುವಲ್ಲಿ ಮೋಸ ಮಾಡೋದು ಒಂದೇನು ಲಾಬಿ ಇದೆ. ಆ ಲಾಬಿಯ ವಿರುದ್ಧ ಈಗ ರೈತರ ತಾಳ್ಮೆ ಕೆಟ್ಟು ಸಹನೆ ಬಿಟ್ಟು ಇವತ್ತು ಕಳೆದ ಒಂದು ವಾರಕ್ಕಿಂತ ಹೆಚ್ಚಿನ ಅವಧಿಯಿಂದ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದ್ದಾರೆ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಸ್ಪಂದನೆ ಮಾಡಿಲ್ಲ. ಅವರಲ್ಲಿ ರೈತರ ಬಗ್ಗೆ ಯಾವುದೇ ರೀತಿ ಕರುಣೆ ಕಳಕಳಿ ಇಲ್ಲ. ಒಂದು ರೀತಿ ಕಟುಕರಂತೆ ವರ್ತನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ರಾಯಬಾಗ್ ತಾಲೂಕಿನ ಕುರುಬ ಜನಾಂಗದವರು ನಾಳೆ ಇರುವಂಥ ಕನಕ ಜಯಂತಿಯನ್ನು ಒಂದು ರೀತಿ ಮುಂದೂಡಿ ಅಂದರೆ ಬಹಿಷ್ಕರಿಸಿ ರೈತರಿಗೆ ಗೆಲುವಾದ ನಂತರ, ರೈತರ ಹೋರಾಟಕ್ಕೆ ಗೆಲುವು ಸಿಕ್ಕ ನಂತರ ಒಂದು ದಿನಾಂಕವನ್ನು ನಿಗದಿ ಮಾಡಿ ಆ ದಿನಾಂಕದಿಂದ ಮಾಡಲಾಗುವುದು. ಅದಕ್ಕಾಗಿ ಎಲ್ಲ ಸಮುದಾಯದವರು, ಸಾರ್ವಜನಿಕರು ಈ ರೈತರ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು. ಆ ರೈತರ ಹೋರಾಟ ಶೀಘ್ರವಾಗಿ ಯಶಸ್ವಿಯಾಗುವಂತೆ ಸರ್ಕಾರಕ್ಕೆ ನಮ್ಮ ರೈತರ ಏನು ಅಂತರಂಗದ ಒಂದು ಆರ್ತನಾದ ಇದೆ, ರೈತರ ಧ್ವನಿ ಅವರ ಮನಸ್ಸಿಗೆ ತಟ್ಟಬೇಕು ಮತ್ತು ರೈತರ ಎಲ್ಲ ಬೇಡಿಕೆಗಳನ್ನು, ಎಲ್ಲ ಬೆಳೆಗಳಿಗೆ ಯೋಗ್ಯ ಬೆಲೆ ಸಿಗುವಂತೆ ಸರ್ಕಾರ ಒಪ್ಪಿಕೊಳ್ಳಬೇಕು. ಅಲ್ಲಿಯವರೆಗೆ ನಾವು ನಮ್ಮ ಜಯಂತಿ ಕಾರ್ಯಕ್ರಮವನ್ನು ನಮ್ಮ ಧುರೀಣರಾದಂಥ ವಿವೇಕಣ್ಣ ಪಾಟೀಲ್ ಅವರ ಮನವಿ ಮೇರೆಗೆ ಇದನ್ನು ಇವತ್ತು ನಾವೆಲ್ಲರೂ ನಿರ್ಧಾರ ಮಾಡಿ ಮುಂದೂಡಿದ್ದೇವೆ ಅಂತ ಇವತ್ತು ನಾವು ಸೇರಿದಂಥ ಸಭೆಯಲ್ಲಿ ತೀರ್ಮಾನ ಆಗಿದೆ ಅಂತ ಈ ಎರಡು ಮಾತು.